ಹಲೋ ಗೈಸ್, ವೆಲ್ಕಮ್ ಟು ದಿ ಮೈ ನ್ಯೂ ಗೇಮ್ ಪ್ಲೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೊಸ ಮ್ಯಾಪ್ ಮೋಡ್ ಅಂದರೆ ಪಾಸ್ವರ್ಡ್ ಇದ್ದೇ ಇರ್ತದೆ. ಆ ಪಾಸ್ವರ್ಡ್ ಹುಡ್ಕಕ್ಕೆ ನೀವೆಲ್ಲ ತಲೆ ಎಲ್ಲ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಒಂದು ವಿಡಿಯೋದಲ್ಲೇ ಹಾಕಿದ್ದೀನಿ, ನೋಡ್ಕೊಳ್ಳಿ. ಆ್ಯಂಡ್ ಇಷ್ಟು ದಿವಸ ವಿಡಿಯೋ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ನಾನೇ ಹೇಳ್ಬಿಡ್ತೀನಿ. ಎಕ್ಸಾಮ್ ಇತ್ತು, ಏನು ಇಷ್ಟು ದಿವಸ ಆಯ್ತಾ ಎಕ್ಸಾಮ್ ಅಂತೆಲ್ಲ ಕೇಳಬೇಡ್ರಿ. ಎಕ್ಸಾಮ್ ಮುಗಿಸ್ಕೊಂಡು ಒಂಚೂರು ಕೆಲಸಗಳಿತ್ತು, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ದಿನ ಒಂದೊಂದು ಇವತ್ತಿಂದ ದಿನ ಒಂದೊಂದು ಬರುತ್ತೆ. ಹೆಂಗಪ್ಪ 460 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ, ಅದು ಹೆಂಗಾಯಿತು ಅಂತ ನಾನು ಹೇಳ್ತೀನಿ. 130 ಜನ ನಂದು ಗೇಮಿಂಗಲ್ಲಿ ಇದ್ದರು. ಆ್ಯಂಡ್ ನಾನು ಒಂದು 4-5 ಜನ ಕಪಲ್ಸ್ ಏನೋ ಬಿಟ್ಟಿದ್ದೆ ವಿಡಿಯೋ, ಅದಕ್ಕೆ 3000 ಲೈಕು, 460 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಅವ್ರ ಟ್ಯಾಲೆಂಟಿಗೆ ನೀವು ಲೈಕು ಮಾಡಿದ್ದೀರಾ. ಸೊ ನಾನು ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ, ನಾವು ಕಷ್ಟಪಟ್ಟು ಮಾಡ್ತೀವಿ, ನಮಗೂ ಒಂಚೂರು ಸಪೋರ್ಟ್ ಮಾಡಿ. ನಾನು ಅವರಷ್ಟು ಬೇಕು ಅಂತ ಹೇಳ್ತಾ ಇಲ್ಲ, ಒಂದು 10 ಜನ ನೋಡಿದವ್ರು, ಒಂದು 10 ಜನ ನೋಡ್ತೀರ, ಅವ್ರಾರು ಲೈಕ್ ಕೊಟ್ಟರೆ ನಮಗೂ ಒಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸು ನಾವು ಮೋಸ ಮಾಡಲ್ಲ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಹೇಳೋ ಮೆಥಡ್ ಅಲ್ಲ, ನೀವು ನನ್ನ ಡಿಸ್ಕ್ರಿಪ್ಷನ್ ಓಪನ್ ಮಾಡಿಕೊಂಡು ಕ್ರಿಯೇಟರ್ ಲಿಂಕ್ ಡಿಸ್ಕ್ರಿಪ್ಷನ್ ಓಪನ್ ಮಾಡಿಕೊಂಡು ನಾನು ಹೇಳೋ ಮೆಥಡ್ನೆಲ್ಲ ನೀವು ಮಾಡಬೇಕಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ ಸ್ಟಾರ್ಟ್ ನಾವು. ನಾನೇ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಿಮ್ಮ ಒಂದು ಮೊಬೈಲಿನಲ್ಲಿ ಯೂಟ್ಯೂಬನ್ನು ಓಪನ್ ಮಾಡ್ಕೊಬೇಕಾಗುತ್ತೆ. ಯೂಟ್ಯೂಬ್ ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಡಿಸ್ಕ್ರಿಪ್ಷನ್ ಅಂದರೆ ಏನು ಅಂತ ಹೇಳ್ತೀನಿ. ಅಲ್ಲಿ ಅವರ ಟೈಟಲ್ ಇದೆ ನೋಡ್ರಪ್ಪ, ಮ್ಯಾಪ್ ಮೂಡ್ ಬಸ್ಸೀಡ್ 4.2 ಅಂತ. ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಮೋರ್ ಅಂತ ಆಪ್ಷನ್ ಇದೆ ನೋಡಿ, ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮೋರ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಬನ್ನಿ, ಲಾಸ್ಟಲ್ಲಿ ಮ್ಯಾಪ್ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಈ ಥರ ಒಂದು 5 ನಿಮಿಷ ನೆಟ್ ನಿಮ್ದು ಹೆಂಗಿರುತ್ತೆ ಆ ಥರ ಡೌನ್ಲೋಡ್ ಪಟ್ ಅಂತ ಆಯ್ತದೆ. ಇದಾಗಿ ಸುತ್ತ ಡೌನ್ಲೋಡ್ ಆಗಲ್ಲ, ಈ ಥರ ಬರುತ್ತೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ. ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದ ನಂತರ 6 ಸೆಕೆಂಡ್ಸ್ನ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿದ ನಂತರ ನಿಮಗೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಕೇಳುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಷ್ಟೊತ್ತನ್ನ ಈ ಥರ ವೈಟ್ ಸ್ಕ್ರೀನ್ ಏನಾರು ಆದರೆ ನಿಮ್ಮ ಒಂದು ಮೊಬೈಲಿನ ಬ್ಯಾಕ್ ಸೈಡ್ ಬಟನ್ನ ಹೋಮ್ ಕ್ರೀ ಸರಿ ಹೋಗುತ್ತೆ. ಆ್ಯಂಡ್ ಅಟ್ಯಾಚ್ಮೆಂಟ್ ಬಂದರೂ ಕೂಡ ಬೇರೆ ವೆಬ್ಸೈಟಿಗೆ ಕರ್ಕೋದ್ರು ಬ್ಯಾಕ್ ಬಟನ್ ಹೋಮ್ ಕ್ರೀ. ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ನ ನೀವು ಕ್ಲಿಕ್ಕನ್ನು ಮಾಡ್ಕೊಬೇಕಾಗುತ್ತೆ. ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಸತ್ನ ಬೇರೆ ಪೇಜಿಗೆ, ಬೇರೆ ವೆಬ್ಸೈಟು ಕರ್ಕೊಂಡು ಹೋಗ್ತಿದೆ. ನಿಮ್ಮ ಒಂದು ಮೊಬೈಲಿನ ಬ್ಯಾಕ್ ಸೈಡ್ ಬಟನ್ ಹಮ್ಕೊಳ್ರಿ, ಸರಿ ಹೋಗುತ್ತೆ. ಆ್ಯಂಡ್ ಡೌನ್ಲೋಡ್ ಆಗ್ತಿದೆ. ನಿಮ್ಮ ನೆಟ್ ಆವಾಗಲೇ ಹೇಳಿದಂಗೆ ನಿಮ್ಮ ನೆಟ್ ಹೆಂಗಿರುತ್ತೆ ಅಷ್ಟು ಬೇಗ ಡೌನ್ಲೋಡ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ಇದು ಡೌನ್ಲೋಡ್ ಅರ್ಧ ಕೆಲಸ ಮುಗೀತು. ಇನ್ನರ್ಧ ಕೆಲಸ ಏನು ಮಾಡಬೇಕು ಅಂತ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಡೌನ್ಲೋಡ್ ಆಯ್ತಪ್ಪ. ಇವಾಗ ಜನವರ್ಚರ್ ಅಪ್ಲಿಕೇಶನಲ್ಲಿ ಇರುತ್ತೆ ಅಂತ ನೀವೆಲ್ಲ ಟೆನ್ಷನ್ ತೊಗೊಬೇಡಿ. ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಬೋದು. ಇವಾಗ ನಿಮ್ಮ ಒಂದು ಮೊಬೈಲಿನಲ್ಲಿ ಜನವರ್ಚರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಓಪನ್ ಮಾಡ್ಕೊಂಡಿದ್ದ ನಂತರ ಈ ಥರ ಫೋಲ್ಡ್ರು ಬರುತ್ತೆ. ಈ ಥರ ಫೋಲ್ಡ್ರಲ್ಲಿ ಡೌನ್ಲೋಡ್ ಫೋಲ್ಡ್ರ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಡೌನ್ಲೋಡ್ ಫೋಲ್ಡ್ರಲ್ಲೇ ಕಾಣಿಸ್ತಿದೆ. ಸೊ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಜಿಪ್ ಆಗಿರೋವನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಬರೀ ಸಿಂಪಲ್ಲು. ಸೊ ಫಾರೆಸ್ಟ್ ಮ್ಯಾಪ್ ಮೂಡ್ ಅಂತಿದೆ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಬೇಕಾಗುತ್ತೆ. ನೋಡಿ ಮತ್ತೆ ತೋರಿಸ್ತೀನಿ. ಫಾರೆಸ್ಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ಮೊಬೈಲಲ್ಲಿ ಎಷ್ಟು ಸ್ಟೋರೇಜ್ ಇದೋ ಆ ಥರ ತೋರಿಸುತ್ತೆ. ನಾವು ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡು ಇಷ್ಟೊತ್ತನ್ನ 2ನೇ ಆಪ್ಷನ್ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಕೇಳುತ್ತೆ. ಸಿಂಪಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಇಯರ್ ಮೇಲೆ ಪಾಸ್ವರ್ಡ್ ಕೇಳುತ್ತೆ. ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಪಾಸ್ವರ್ಡ್ ಹೇಳಬೇಕು. ಈ ಒಂದು ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ ಅಂದರೆ ವಿಡಿಯೋನ ತೋರಿಸ್ತೀನಿ. ಪಾಸ್ವರ್ಡನ್ನು ಹಾಕ್ತೀನಿ, ನೋಡಿಕೊಂಡು ಹೊಡ್ಕೊಂಡು ಹಾಡ್ರಪ್ಪ. ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಿತ್ತು ಈ ಗೇಮು ಅಂತ. ಮಿಸ್ ಮಾಡಬೇಡ್ರಿ. ಈ ವಿಡಿಯೋಗೆ ನಾನು 10 ಜನ ಲೈಕ್ ಕೊಡ್ತೀರಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಆಲ್ರೌಂಡ್ ಯೂಟ್ಯೂಬರ್ ಆಗೋಣ ಅಂತ ಆಸೆ ಇದೆ. ನೋಡೋಣ, ನೆಕ್ಸ್ಟ್ ಯಾವ್ದಾದ್ರು ಚಾಲೆಂಜಿಂಗಾಗಿ ಬರ್ತೀನಿ. ಚಾಲೆಂಜಿಂಗ್ ವಿಡಿಯೋ ಎತ್ಕೊಂಡು ಮಾತಾಡ್ತಾ ಎಕ್ಸ್ಟ್ರಾಕ್ಟ್ ಆಗೋಗಿದೆ. ಸೊ ಎಕ್ಸ್ಟ್ರಾಕ್ಟ್ ಆಗಿರೋದು ಆ ಥರ ವೈಟ್ ಫೋಲ್ಡ್ ಇದೆ. ಇವಾಗ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಬೇಕಾಗುತ್ತೆ. ಬಿಗ್ಯಾಗಿ ಪ್ರೆಸ್ ಮಾಡಿ ಅಲ್ಲಿ ಕಟ್ ಆಪ್ಷನ್ ಇದೆ ನೋಡ್ರಿ, 5ನೇ ಆಪ್ಷನ್. ಅದ್ರ ಮೇಲೆ ಕಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಅಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಿತ್ತು. ಆಮೇಲೆ ಡಿವೈಸ್ ಸ್ಟೋರೇಜ್ ಇರ್ತಿದ್ರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಿಮ್ದ್ರಲ್ಲಿ ಬಸ್ ಇಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿ ನಂದು ಡಾಕ್ಯುಮೆಂಟ್ಸ್ ಅಂತಿದೆ. ಡಾಕ್ಯುಮೆಂಟ್ಸ್ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಬಸ್ ಮೊದಲನೇ ಆಪ್ಷನ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಮೂಡ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಪೇಸ್ಟ್ ಅಂತ ಇದೆ ನೋಡಿ ಬ್ಲೂ ಕಲರಲ್ಲಿ, ಅಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು. ಇವಾಗ ಏನಪ್ಪ ಇಲ್ಲೆಲ್ಲ ಆಯಿತು ಬರಲಿಲ್ಲ ಅಂದ್ಕೊಬೇಡಿ. ನಿಮ್ಮೊಂದು ಗೇಮನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮೊಂದು ಮೊಬೈಲಿನಲ್ಲಿ
ಗೇಮ್ ಓಪನ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಅದೇ ವಿಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವಿಡಿಯೋ ಬಿಟ್ಟರೆ ಚಾಲೆಂಜಿಂಗ್ ವಿಡಿಯೋ ಬಿಡೋಣ ಅಂತಿದ್ದೀನಿ. ಯಾವ್ದಾರ ಡಿಫ್ರೆಂಟಾಗಿ ವಿಡಿಯೋ ಮಾಡಿ ಬಿಡ್ತೀನಿ. ಸೊ ಕಾಯ್ತಾರಿ, ಬಜೆಟ್ ಒಂಚೂರು ಕಮ್ಮಿ ಇದೆ, ಅದಕ್ಕೆ ವಿಡಿಯೋ ಬಿಟ್ಟಿಲ್ಲ. ಇಷ್ಟು ಸಹ ಲೇಟಾಗಿ ಇಟ್ಕೊಂಡ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ಕೊಡ್ತೀನಿ, ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದಂಗೆ ಇನ್ನೂ ಸ್ಲೋ ಆಗಿದೆ ನೆಟ್ಟು. ಸೊ ನೋಡ್ಬೇಕೇನು ಕತೆ ಅಂತ. ಇನ್ನೂ ಡೌನ್ಲೋಡ್ ಆಗಿಲ್ಲ, ಡೌನ್ಲೋಡ್ ಆಗಲಿ, ಫಸ್ಟು ಗೇಮ್ ಓಪನ್ ಆಗಲಿ ತೋರಿಸ್ತೀನಿ. ಇಲ್ಲೂ ಮೆಟರ್ಗಳಿದೆ, ಇಲ್ಲೂ ನೀವು ಫಾಲೋ ಅಪ್ ಮಾಡಲೇಬೇಕು. ಫಾಲೋ ಮಾಡೋರಂತ ಒಂದು 2 ಸೆಕೆಂಡ್ಸ್ ಲೇಟ್ ಆಗ್ಬೋದು, ವಿಡಿಯೋ ಲೆಂತಿ ಅಂತೂ ಇರಲ್ಲ. ಇದೇ ಥರ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ, ಇನ್ಮೇಲೆ ಯಾರ್ದೋ ವಿಡಿಯೋ ಬಿಟ್ಟು ನಾನಂತೂ ಹಾಕಲ್ಲ. ನನ್ನ ಒಂದು ವಿಡಿಯೋನೇ ಎಷ್ಟು ಬರ್ತದೆ ಅಷ್ಟೇ ಈ ಥರ ಹಾಕ್ಬಿಟ್ಟಿನಿ, ಮತ್ತೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಸೊ ಇರಲಿ ವಿಡಿಯೋ, ಇನ್ಮೇಲೆ ನನ್ನ ಒಂದು ಚಾಲೆಂಜಿಂಗ್ ವಿಡಿಯೋಗಳನ್ನೇ ಬಿಡ್ತೀನಿ. ನಾನೇ ಅದು ಮಾಡ್ತೀನಿ, ಅದೇ ಬಿಡ್ತೀನಿ. ಮಾತಾಡ್ತಾ ಗೇಮ್ ಅಂತೂ ಓಪನ್ ಆಗೋಗಿದೆ. ಓಪನ್ ಆದಮೇಲೆ ಅಲ್ಲಿ ಕಾಣಿಸ್ತಿರುವುದು ಮೂಡ್ ಅಂತ. ಆ ಮೂಡ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡು ಸತ್ನ ಇಲ್ಲೇ ಕಾಣಿಸ್ತಿದೆ ವೆಹಿಕಲ್ಸು. ನೀವು ಮ್ಯಾಪ್ ಪಕ್ಕದಕ್ಕೆ ಶಿಫ್ಟಾಗಿ ನನ್ನ ಹತ್ರ ಎಷ್ಟು ಮ್ಯಾಪ್ ಇದೆ ಸ್ಕ್ರೋಲ್ ರನ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ನಿಮ್ಮೊಂದು ಮೊಬೈಲಿನ ಲಾಸ್ಟ್ ನಿಮ್ಮ ಹತ್ರ ಎಷ್ಟು ಮ್ಯಾಪ್ ಇರುತ್ತೋ ಅದಕ್ಕಿಂತ ಲಾಸ್ಟಲ್ಲಿ ಇರುತ್ತೆ ಇದಂತೂ. ಇವಾಗ ನೀವು ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಬೇಕಾಗುತ್ತೆ. ಸಿಂಪಲ್ ಕ್ಲಿಕ್ ಮಾಡಿ, ಇಲ್ಲಿ ಪ್ಲೇ ಅಂತ ಇದೆಯಲ್ಲ, ಪ್ಲೇ ಅಂತ ಕೊಡಬೇಕು. ಪ್ಲೇ ಅಂತ ಕೊಟ್ಟಮೇಲೆ ನಾರ್ಮಲಾಗಿ ಹಿಂಗೆ ಬರುತ್ತಲ್ಲ, ಅದೇ ಥರ ಬರುತ್ತೆ. ಇದೇನಕ್ಕಪ್ಪ ಹಿಂಗೆ ಡಿಫ್ರೆಂಟಾಗಿ ಆಯ್ತಲ್ಲ ಅಲ್ಲ, ತಲೆ ಕೆಡಿಸ್ಕೊಬೇಡಿ. ಕರ್ನಾಟಕ ಮ್ಯಾಪ್ ಮೋಡ್ನ ಆ್ಯಡ್ ಮಾಡಿದ್ದೀನಿ. ನಿಮಗೂ ಆಡಬೇಕು ಅನ್ಸೋರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಕರ್ನಾಟಕ ಮ್ಯಾಪ್ ಮೋಡ್ ಹೆಂಗೆ ಹಾಕ್ಕೊಳ್ಳೋದು ಅಂತ ಪಾಸ್ವರ್ಡು ಸಹ ತಿಳಿಸ್ಕೊಟ್ಟಿದ್ದೀನಿ. ನೋಡ್ಬಿಟ್ಟು ನೀವು ಹಾಕ್ಕೊಂಡು ಎಂಜಾಯ್ ಮಾಡಿ. ಓಪನ್ ಆಗಲಿ, ವೆಯ್ಟ್ ಮಾಡಿರಿ. ನೆಟ್ಟು ಸ್ಲೋ, ಬೇಜಾರಲ್ಲ, ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಸೊ ನಾನು ಸಬ್ಸ್ಕ್ರೈಬರ್ಸ್ಗೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ಇನ್ಮೇಲೆ ನೋಡಿರಿ, ಇವಾಗ ಓಪನ್ ಆಗಿದೆ. ಸೊ ಇದು ಕರೆಕ್ಟಾಗಿ ಕುತ್ಕೊಂತು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಜಸ್ಟ್ ಲೆಂತ್ ಮಾಡೋದು ಬೇಡ, ಇಲ್ಲೇ ಸ್ಟಾಪ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಆನಲ್ಲಿ ಇಟ್ಕೊಳ್ಳಿ. ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ನೋಡ್ತಿರ್ಬೋದು ಏನು ಸೈಕ್ ಆಗಿದೆ ಮ್ಯಾಪು ಅಂತ ನಿಮಗೆ ಗೊತ್ತಾಗುತ್ತೆ. ಆವಾಗಲೇ ಹೇಳ್ದಂಗೆ ನಾನು ಚಾಲೆಂಜಿಂಗ್ ಆಗಿರೋ ವೀಡಿಯೋಸ್ನ ಮಾಡ್ತೀನಿ ಇನ್ಮೇಲೆ. ಇದು ಗೇಮಿಂಗ್ ಒಂದೇ ಅಲ್ದಿರ ಎಂಟರ್ಟೈನ್ಮೆಂಟು ಇರಬೇಕು, ನಿಮಗೆ ಖುಷಿ ಇರಬೇಕು, ಆ ಥರ ಒಂದು ವೀಡಿಯೋನು ಮಾಡ್ತೀನಿ. ಕಾಮಿಡಿ ಆಗಿರೋ ವೀಡಿಯೋಗಳನ್ನ ಬಿಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಇಲ್ಲೇ ಎಂಡ್ ಮಾಡುವ ಸಮಯ ಆಗಿದೆ. ನೋಡ್ಬೋದು ಮ್ಯಾಪ್ ಕೆಳಗಡೆ ಹೋಗಿ ತೋರಿಸ್ತೀನಿ. ಆಮೇಲೆ ಇದೇನದು ಮಳ್ಳಕ್ಕೆ ಬಿದ್ಬಿಟ್ಟ ಅಂತೆಲ್ಲ ಬೈಬೇಡ್ರಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗಿ ಬಿಡ್ತೀನಿ. ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದು ಈ ಪ್ರಪಂಚಕ್ಕೆ ಗೊತ್ತಾಗಲ್ಲ. ನಾಟಕ ನನ್ನ ಮಕ್ಕಳೇ ತಾನೇ ಒಳ್ಳೆಯವರು ಅಂದ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ.